ಎಂಬ ಜ್ಯೋತಿ ಹೊತ್ತಿಸಿ ತೊಳೆದು ಬೆಳಗುತ್ತಿದೆ ಶಿವನ ಪ್ರಕಾಶ. ಶಿವ ಬಸವ ಶರಣಾರ್ಥಿಗಳ ದಿವ್ಯ ಬೆಳಕಿನಲ್ಲಿ ಕಂಗೊಳಿಸುತ್ತಿರುವ ಅಣ್ಣ ಅತ್ತಿಗೆರಿಗೆ ನನ್ನ ಪ್ರಣಾಮಗಳು. ಬಾರಪ್ಪ ಸಹೋದರ ಬಾ. ಇಲ್ಲಿ ಹೊತ್ತಿನವರಿಗೆ ಊಟ ಉಪಚಾರ ಇಲ್ಲದೆ ಎಲ್ಲಿಗೆ ಹೋಗಿದ್ಯೋ? ಹೊಲದ ಕಡೆ ಏನಪ್ಪಾ ಹೋಗಿದ್ದೇನೋ? ಹೌದನ್ನ, ಹೊಲಕ್ಕೆ ನೀರು ಹಾಯಿಸಲು ಹೋಗಿದ್ದೆ. ಕರೆಂಟು ಹೋದ ಒಂದು ತಾಸಿನ ಹಿಂದೆನೇ ಬಂದೆ. ನಾನು ಬರುವಷ್ಟರಲ್ಲಿ ನಮ್ಮೂರಿನ ಬಿಸಿ ಮುಂದೆ ಒಂದು ದೊಡ್ಡ ಕುಸ್ತಿ ಕಣನೆ ಏರ್ಪಟ್ಟಿತ್ತನ್ನ. ಅಂದ್ರೇನಪ್ಪ, ಆ ಕಡೆ ಕುಸ್ತಿನ ನೀನೇ ಆಡ್ತೀಯ? ಕಡೆ ಕುಸ್ತಿಯನ್ನ ಗೆದ್ದೆ ಅತ್ತಿಗೆ. ಆ ಕಣದಲ್ಲಿರುವ ಕಡೆ ಗಡಿಯನ್ನು ನೋಡಿ ಹನುಮ ಶಕ್ತಿಯ ಬಲ ನನ್ನಲ್ಲಿ ಆವರಿಸಿ ನೀವು ನೀಡಿದ ಕೈ ತುತ್ತಿನ ರಕ್ತ ಕೂಗಿ ಹೇಳ್ತು. ಆ ಕಡೆ ಗಡಿ ಒಗೆದು ಬಂಗಾರದ ಕಡೆ ಕೀಳೆಂದು. ಏನು ಹೇಳ್ತಿದ್ಯಾ ಸಹೋದರ ನೀನು? ಊರಲ್ಲಿ ಜಾತ್ರೆ ಇಲ್ಲದೆ, ಅದು ನನಗೆ ತಿಳಿಯದೆ ನಮ್ಮೂರಾಗ ಕುಸ್ತಿ ಇರ್ತೈತಾ? ಹೌದನ್ನ, ನಮ್ಮೂರಿಗೆ ದೊಡ್ಡವನಾದ ಆ ಶಕ್ತನ ಗೌಡ ಏರ್ಪಡಿಸಿದ ಕುಸ್ತಿ ಕಣವನ್ನ ಅದು. ಅದರಲ್ಲಿ ಅವನ ಬಲಗೈ ಬಂಟ ಗರಿಯನೇ ನನ್ನ ಪಂದ್ಯದ ಕಡೆ ಗಡಿ. ಆ ನೀಚ ಗೌಡನ ಕಣದಲ್ಲಿ ನೀನ್ ಯಾಕೆ ಹೋದಿಯಪ್ಪ? ಅಲ್ಲಮ್ಮ, ಏನು ನಿನ್ನ ನಿಗೂಢ ರಹಸ್ಯದ ನಡೆ? ಏನಾಯ್ತು ಬೇಗನೆ ಹೇಳು. ಹೌದನ್ನ, ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಭ್ಯರ್ಥಿಯಾದ ಗೌಡ ನಮ್ಮ ಭಾಗದ ಎಲ್ಲ ಸೊಸೈಟಿ ಅಧ್ಯಕ್ಷರನ್ನು ಕರೆದು ಮತಯಾಚಿಸಿದ. ಅವರೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದನ್ನು ಸಹಿಸದ ಗೌಡ ಅವರಿಗೆ ಜೀವ ಬೆದರಿಕೆ ಹಾಕಿದ ಅನ್ನ. ಮುಂದೇನಾಯ್ತು? ಮುಂದೇನಾಗುತ್ತೆ ಅನ್ನ, ಅದರಲ್ಲಿ ಒಬ್ಬ ಎದ್ದು, ಏನ್ ಗೌಡ್ರೆ ನಮ್ಗೆ ಜೀವ ಬೆದರಿಕೆ ಹಾಕ್ತೀರಾ? ಇದೇನು ರಾಜ ಮಹಾರಾಜರ ಆಳ್ವಿಕೆ ಅಲ್ಲ, ಇದು ಪ್ರಜಾಪ್ರಭುತ್ವ, ನಮಗೂ ಸಂವಿಧಾನದ ಹಾಕಿದೆ ಅಂದ. ಅದಕ್ಕೆ ಆ ಗೌಡ ತನ್ನ ಕರಿಯನಿಂದ ಅವನನ್ನು ಸಾಯುವ ರೀತಿಯಲ್ಲಿ ಹೊಡಿಸಿಬಿಟ್ಟ. ಆಗ ಅಲ್ಲಿದ್ದ ಜನರೆಲ್ಲ ಹೆದರಿ ಓಡಿ ಹೋದರು. ಆಗ ಗೌಡ, ಏನಲ್ಲೇ ಹೇಳಿ ನನ್ನ ಮಕ್ಕಳ ಓಡ್ತಾ ಇದ್ರ, ನೀವು ಗಂಟು ಸಹ ಹಾಕಿದ್ರ, ಒಂದು ನನ್ನ ಕರಿಯನೊಂದಿಗೆ ಸೆಣಸಾಡಿ ಅಂದ. ಅಷ್ಟೊಂದಿದ್ರು ನಾನು ಸುಮ್ಮನಿರ್ತಿದ್ದೆ ಅಣ್ಣ. ನಿಮ್ಮಪ್ಪಗ ಹುಟ್ಟಿದ ಮಕ್ಕಳಾಗಿದ್ರ ಬನ್ನಿ ಅಂದ. ಅದಕ್ಕೆ ನಾನು ಎದ್ದು ನಿತ್ಯ ಬಿಟ್ಟೆ ಅಣ್ಣ. ಆ ಕ್ರೂರಿಯ ಮಾತಿಗೆ ನೀನ್ ಯಾಕಪ್ಪ ಎದ್ದು ಹೋದೆ? ಕ್ರೂರಿ ಆದ್ರೇನು ಅತ್ತಿಗೆ, ಯಮರಾಜ ದುರ್ಯೋಧನನಾದ್ರೇನು? ಅಣ್ಣ, ಆ ಗೌಡನ ನನ್ನ ನೋಡಿ ಏನಂದ ಗೊತ್ತಾ? ಏನದೇ ಹರಾಂಪುರ್ ರಾಮಲಿಂಗನ ತಮ್ಮ ರಣೆ ಹಿಡಿ, ನೀನು ಇದ್ದಿದ್ಯಾ ನನ್ನ ಕರಿಯಾನ ಹೊಡೆಯೋದಕ್ಕೆ? ಬಾ, ನಿಮ್ಮ ಅಪ್ಪಗ ಹುಟ್ಟಿದ ಮಗ ನೀ ಹಾಕಿದ್ರ ಬಾ ಎಂದು ಮೀಸಿ ಮೇಲೆ ಕೈ ಹಾಕಿದ ಅಣ್ಣ. ಮೈದನ, ಅಪ್ಪ ಹುಟ್ಟಿದ ಮಗ ನಾನೇ ಅಂತ ಸೊಟ್ಟು ಹೊಡೆದು ಬಂದಿಯಲ್ಲಪ್ಪ, ತುಂಬಾ ಖುಷಿ ಆಯ್ತು. ಸೊಟ್ಟು ಹೊಡೆಯೋದಷ್ಟೇ ಅಲ್ಲ ಅತ್ತಿಗೆ,